ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೈನ್ಯಾಪಲನ್ನು ಉಪಯೋಗಿಸಿಕೊಂಡು 10 ನಿಮಿಷದೊಳಗೆ ಒಂದು ರುಚಿಯಾದ ಗ್ರೇವಿಯನ್ನು ಊಟಕ್ಕೆ, ಚಪಾತಿಗೆ, ದೋಸೆಗೆ ಯಾವುದರ ಜೊತೆಗೆ ಕೂಡ ಉಪಯೋಗಿಸುವಂತಹ ಒಂದು ಗ್ರೇವಿಯನ್ನು ತಯಾರಿಸ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಜಾಸ್ತಿ ಸಮಯ ಕೂಡ ಬೇಡ, ಹಾಗೆಯೇ ಹೆಚ್ಚಿನ ಸಾಮಗ್ರಿಗಳು ಕೂಡ ಬೇಡ. ಎಲ್ಲ ಐಟಮ್ಗಳು ಕೂಡ ನಮ್ಮ ಮನೆಯಲ್ಲಿ ಇದ್ದೇ ಇರ್ತವೆ, 1-2 ಉಳಿದಿರ್ತದೆ. ಅದನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಹೆಲ್ದಿಯಾಗಿ ಮಾಡಿಕೊಳ್ಬೋದು. ಇದನ್ನು ಮಾಡಲಿಕ್ಕೆ ಈಗ ಎಂತೆಲ್ಲ ಬೇಕು ಅಂತೇಳಿ ನೋಡುವ. ಮೊದಲಿಗೆ ಪೈನ್ಯಾಪಲನ್ನು ಕಟ್ ಮಾಡಿ ಇಟ್ಕೊಂಡು, ಇದಕ್ಕೆ ಸಾಧಾರಣ ಒಂದು ಸಣ್ಣ ಪೈನ್ಯಾಪಲ್ ಸಾಕಾಗ್ತದೆ, ಅಥವಾ ನಿಮಗೆ ಜಾಸ್ತಿ ಹೋಳು ಬೇಕು ಅಂತಾದರೆ ದೊಡ್ಡ ಪೈನ್ಯಾಪಲ್ ಹಾಕಿಕೊಳ್ಬೋದು. ನಾನಿಲ್ಲಿ ಅರ್ಧ ಪೈನ್ಯಾಪಲ್ ಇದ್ದು ಮಾಡಿರೋದು. ಪೈನ್ಯಾಪಲನ್ನು ಒಂದು ಬೌಲಿಗೆ ಹಾಕ್ಕೊಂಡು 1 ದಂಡು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, 1-2 ಚಿಟಿಕೆಯಷ್ಟು ಅರಶಿನ, ಹಾಗೆಯೇ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ. ಹಾಗೆಯೇ ಅದು ಮ್ಯಾರಿನೇಟ್ ಆಗ್ತಾ ಇರಲಿ. ಫಸ್ಟಿಗೆ ಇದನ್ನು ಮಾಡಿ ಸೈಡಿಗೆ ಇಟ್ಟು ಬಿಡುವ, ಅಥವಾ ನಿಮಗೆ ಟೈಮ್ ಉಂಟು ಅಂತಾದರೆ ಮೊದಲೇ ಮಾಡಿ ಇಟ್ಕೊಳ್ಬೋದು. ಅನನಾಸು, ಉಪ್ಪು, ಮೆಣಸು, ಖಾರ ಎಲ್ಲ ಕರೆಕ್ಟಾಗಿ ಎಳೆದುಕೊಳ್ತದೆ. ಹಾಗೆ ಒಂದು 10 ನಿಮಿಷ ಮೊದಲೇ ಮಾಡಿ ಇಟ್ಕೊಳ್ಬೋದು, ಇಲ್ಲ ಆವಾಗ ಮಾಡಿ ಕೂಡ ಫ್ರೆಶ್ ಆಗಿ ಮಾಡಿಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಉಪ್ಪು ಮೆಣಸು ಎಲ್ಲ ಹೋಳಿಗೆ ಕೂಡ ಕರೆಕ್ಟಾಗಿ ಹಿಡಿಯುವ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಇದನ್ನು ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು. ಈಗ ಒಲೆಯಲ್ಲಿ ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ, ಇದು ತೆಂಗಿನೆಣ್ಣೆಯಲ್ಲಿ ಮಾಡಿದ್ರೇ ರುಚಿಯಾಗಿರ್ತದೆ. ನೀವು ಬೇರೆ ಯಾವುದೇ ಎಣ್ಣೆ ಉಪಯೋಗಿಸೋರಾದರೆ ಬೇರೆ ಎಣ್ಣೆ ಕೂಡ ಹಾಕಿಕೊಳ್ಬೋದು. 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ. ಇದು ಸರಿಯಾಗಿ ಸಿಡಿದ ನಂತರ ಅದಕ್ಕೆ 1 ಬ್ಯಾಡಗಿ ಮೆಣಸು ಹಾಗೂ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳುವ. ಇದು ಸರಿಯಾಗಿ ಒಗ್ಗರಣೆ ಫ್ರೈ ಆದ ನಂತರ, ಅದಕ್ಕೆ ಒಗ್ಗರಣೆ ಸರಿಯಾಗಿ ಫ್ರೈ ಆಗಬೇಕು. ಅದಕ್ಕೆ ಶುಂಠಿ, 1 ಇಂಚು ಶುಂಠಿಯನ್ನು ತುರಿದು ಹಾಕ್ಕೊಳ್ಳಿ. 8ರಿಂದ 10 ಬೆಳ್ಳುಳ್ಳಿಯ ಸಳನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಹಾಗೆ 1 ಹಸಿಮೆಣಸು ಹಾಕುವಾಗ ಸಣ್ಣ ಮಕ್ಕಳಿದ್ದರೆ ಅದನ್ನು ಉದ್ದಕ್ಕೆ ಸೀಳಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೀಗ 1 ಕಪ್ಪಷ್ಟು ತೆಂಗಿನಕಾಯಿಯ ದಪ್ಪ ಹಾಲು, ಇದನ್ನು ಬೇರೆ ಯಾವುದೇ ಇದಕ್ಕೆ ಹಾಕಲಿಕ್ಕಿಲ್ಲ ಎಂತ ಕೂಡ, ದಪ್ಪ ಹಾಲು ಮಾತ್ರ ಹಾಕ್ಕೊಳ್ಳಿಕ್ಕಿರೋದು. ಅದರ ಜೊತೆಗೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಒಂದು ಸ್ವಲ್ಪ 1-2 ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಅದಕ್ಕೆ 3 ಟೀ ಸ್ಪೂನಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ಳಿ. ಅದಕ್ಕೆ ಟೀ ಸ್ಪೂನೇ ಸಾಕಾಗ್ತದೆ. 1 ಕಪ್ ತೆಂಗಿನಕಾಯಿದು ನೀವು ಮಾಡೋದಂತಾದರೆ ಟೀ ಸ್ಪೂನಲ್ಲಿ ಅಕ್ಕಿ ಹುಡಿ ಹಾಕಿದರೆ ಸಾಕಾಗ್ತದೆ. ಇಲ್ಲ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಅಕ್ಕಿ ಹುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀರು ಕುದಿಬೇಕಾದ್ರೆ ಮೊದಲೇ ಅಕ್ಕಿ ಹುಡಿ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಅಕ್ಕಿ ಹುಡಿ ಗಂಟು ಬೀಳ್ತದೆ. ತಣ್ಣಗಿರುವಾಗಲೇ ಅಕ್ಕಿ ಹುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಕರಗ್ತದೆ. ಅದರಲ್ಲಿ ಅದು ಅಲ್ಲಿ ಸಣ್ಣ ಉರಿಯಲ್ಲಿ ಕುದೀತಾ ಇರಲಿ. ಈಗ ಇನ್ನೊಂದು ತವ ಇಟ್ಕೊಂಡು ನೀವು ಮ್ಯಾರಿನೇಟ್ ಆಗಲಿಕ್ಕೆ ಅನನಾಸ್ ಏನಿಟ್ಟಿದ್ದೀರಿ ಆ ಅನನಾಸನ್ನು ಇನ್ನೊಂದು ತವದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವ. ಇದೀಗ ಒಂದು 3ರಿಂದ 4 ನಿಮಿಷವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಆಗ್ತಾ ಇರಲಿ. ಎಣ್ಣೆ ಸರಿಯಾಗಿ ಬಿಸಿ ಆದ ನಂತರ ಹಾಕಿ ಎಲ್ಲ ಬದಿ ಕೂಡ ಚೆನ್ನಾಗಿ ಫ್ರೈ ಆಗುವ ಹಾಗೆ ನೋಡಿಕೊಳ್ಳಿ. ಒಂದೊಂದು ಸೈಡ್ ಫ್ರೈ ಆಗ್ತದೆ, ಒಂದೊಂದು ಸೈಡ್ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಎಲ್ಲ ಸೈಡನ್ನು ಕೂಡ ಕರೆಕ್ಟಾಗಿ ಫ್ರೈ ಮಾಡಿಕೊಳ್ಳಿ, ಆವಾಗಲೇ ಅದು ರುಚಿಯಾಗಿರ್ತದೆ. ಇಲ್ಲದಿದ್ದರೆ ಪೈನ್ಯಾಪಲ್ ಹಸಿ ಸ್ಮೆಲ್ ಕೊಡ್ತದೆ. ಅದು ಸರಿಯಾಗಿ ಸಣ್ಣ ಉರಿಯಲ್ಲಿ ಫ್ರೈ ಆದರೆ ಮಾತ್ರ ನೀವು ಪನ್ನೀರನ್ನೆಲ್ಲ ಹೇಗೆ ಫ್ರೈ ಮಾಡ್ತೀರಿ ಅದೇ ಥರ ಪೈನ್ಯಾಪಲನ್ನು ಕೂಡ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಈಗ ಇದನ್ನು 3ರಿಂದ 4 ನಿಮಿಷ ಹಾಗೆಯೇ ಅದನ್ನು ಫ್ರೈ ಆಗಲಿಕ್ಕೆ ಬಿಡಿ. ಇನ್ನೊಂದು ಸೈಡಲ್ಲಿ ನೀವು ಕುದಿಲಿಕ್ಕಿಟ್ಟ ಆ ಅಕ್ಕಿಯ ಹಾಗೂ ಕಾಯಿಯ ಗ್ರೇವಿ ಕುದೀತಾ ಇರ್ತದೆ. ಅದರಲ್ಲಿ ಕೂಡ ಆವಾಗ ಅದನ್ನು ಮಗಚಿಕೊಳ್ಬೇಕು, ಇಲ್ಲದಿದ್ದರೆ ಅಕ್ಕಿ ಹುಡಿ ಹಾಕಿದ್ದು ತಳದಲ್ಲಿ ಕೂತ್ಕೊಳ್ತದೆ. 3ರಿಂದ 4 ನಿಮಿಷ ನೋಡಿ, ಈ ಥರ ಸಣ್ಣ ಉರಿಯಲ್ಲಿ ಫ್ರೈ ಮಾಡುವಾಗ ಒಂದೊಂದು ಪೈನ್ಯಾಪಲ್ ಕೂಡ ನೋಡಿ ಈ ಥರ ಕಲರ್ ಬರಬೇಕು. ಈ ಥರ ಕಲರ್ ಬಂದಾಗ ಇದು ರೆಡಿ ಆಯಿತು. ಇಲ್ಲಿ ನೋಡಿ, ಇದು ಕುದಿದು ಇಷ್ಟು ಮಂದ ಬರ್ತದೆ. ಇಷ್ಟು ಮಂದ ಬಂದಾಗ ಇದಕ್ಕೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಆ ಅನಾನಸನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಇದಕ್ಕೆ ಇನ್ನೀಗ ಬೇಕು ಅಂತಾದರೆ ತುಂಬ ಮಂದ ಆಯಿತು ಅಂತೇಳಿ ನಿಮಗೆ ಅನಿಸಿದರೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ನಿಮ್ಮ ಹದ ಸರಿ ಉಂಟು ಅಂತಾದರೆ ಇಷ್ಟೇ ಹದ ಇದ್ದರೆ ಸಾಕು. ಯಾವುದಾದ್ರೂ ಸೈಡ್ ಡಿಶ್ ಆಗಿ ಉಪಯೋಗಿಸುವಾಗ ಇದನ್ನು ಅನ್ನದ ಜೊತೆಗೆ ಸೂಪರಾಗಿರ್ತದೆ. ಹಾಗೆ ಚಪಾತಿ ಹಾಗೂ ದೋಸೆ ಜೊತೆಗೆ ಕೂಡ ಇದನ್ನು ತಿನ್ಬೋದು. ಹಾಗಾಗಿ ನಿಮಗೆ ಎನಿ ಟೈಮ್ ಬೆಳಗಿಂದ ರಾತ್ರಿವರೆಗೆ ಯಾವಾಗ ಬೇಕಾದರೂ ನಿಮಗೆ ಟೈಮ್ ಇಲ್ಲ ಅಥವಾ ನೀವೆಲ್ಲರೂ ಹೊರಗೆ ಹೋಗಿ ಬಂದಾಗ
ಸಮಯ ಕಡಿಮೆ ಇರ್ತದೆ ಮಾಡಲಿಕ್ಕೆ, ಮಕ್ಕಳಿಗೆ ಹಸಿವಾಗ್ತಾ ಇರ್ತದೆ, ಆವಾಗೆಲ್ಲ ಮಾಡಲಿಕ್ಕಿದು ತುಂಬ ಸುಲಭ. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಚಮಚದಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರೆ ರುಚಿಯಾದ ರೋಸ್ಟೆಡ್ ಪೈನ್ಯಾಪಲ್ ಕೋಕೋನಟ್ ಕರಿ ರೆಡಿ ಆಯಿತು. ತುಂಬ ರುಚಿಯಾಗಿತ್ತಿದು. ಇದನ್ನೊಮ್ಮೆ ಖಂಡಿತ ನೀವು ಟ್ರೈ ಮಾಡಿ ನೋಡಬೇಕು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.